ಕರಸೇವಕ ಅರೆಸ್ಟ್ ಉತ್ತರವಿಲ್ಲದ ಪ್ರಶ್ನೆಗಳು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನ್ ಸರ್, ಮೊದಲಿಗೆ ಹೇಳ್ತಾರೆ 31 ವರ್ಷದ ಲಾಂಗ್ ಪೆಂಡಿಂಗ್ ಕೇಸು ಅಂತ ಹೇಳ್ತಾರೆ ಪೊಲೀಸರು, ಅದೇ ಹೆಸರಲ್ಲಿ ಅರೆಸ್ಟ್ ಮಾಡ್ತಾರೆ. ಈಗ ನೋಡಿದ್ರೆ ಇಷ್ಟುದ್ದ ಲಿಸ್ಟ್ ಕೊಟ್ಟಿದ್ದಾರೆ, 13 ಪ್ರಕರಣಗಳು ಅಂತ. ಈಗ ದೊಡ್ಡದಾಗಿ ವಿವಾದ ಆಯಿತು ಅನ್ನೋದಕ್ಕೆ ತೇಪೆ ಹಚ್ಚೋದಕ್ಕ ಪೊಲೀಸರು ಈ ಎಲ್ಲ ಡೀಟೇಲ್ಸ್ ಕೊಡ್ತಿರೋದು? ನೋಡಿ, ವಿವಾದ ಮಾಡಿದ್ದು ಬಿಜೆಪಿ, ವಿವಾದ ಮಾಡೋದು ತಪ್ಪು. ಕಾನೂನು ಪ್ರಕ್ರಿಯೆಗಳನ್ನು, ಪೊಲೀಸ್ ಇಲಾಖೆಯ ಕೆಲಸ ಕಾರ್ಯಗಳನ್ನು ಪ್ರತಿಯೊಂದನ್ನು ಈ ರೀತಿ ವಿವಾದ ತಮಗೆ ಬೇಕಾದಾಗ ಪಿಕ್ ಅಂಡ್ ಚೂಸ್ ಮಾಡಿ ವಿವಾದ ಮಾಡೋದು ಬಿಜೆಪಿಯ ಚಾಲಿಯಾಗಿದೆ. ಬೇರೆ ಕೆಲಸ ಇಲ್ಲ ಅವರಿಗೆ. ಅಲ್ಲ, ಪಿಕ್ ಅಂಡ್ ಚೂಸ್ ನೀವು ಮಾಡ್ತಿದ್ದೀರಿ ಅಂತ ಅವರು ನೋಡಿ, ಒಂದೇನಾಗಿದೆ ಹೆಂಗೆ ಅಂತ ಪ್ರೂವ್ ಮಾಡಬೇಕು. ಏನು ಹೇಳಿದಾರೆ ಪಾಯಿಂಟ್, ಏನು ಹೇಳಿದಾರೆ ಪಾಯಿಂಟ್ ನಾನು ಮಾತಾಡೋದು ಕೊಡ್ಲಿ. ಇಲ್ಲ ಗಾಳಿನಲ್ಲಿ ಗುಂಡ ಕಾಂಗ್ರೆಸ್ನ ವಕ್ತಾರರಿಗೆ ಗಾಳಿನಲ್ಲಿ ಗುಂಡ. ಒಂದು ಸಹಜ ಪ್ರಕ್ರಿಯೆ. ಏನು, ದೀರ್ಘಾವಧಿ ಕೇಸ್ಗಳನ್ನು ವಿಲೇವಾರಿ ಮಾಡಬೇಕು, ಇತ್ಯರ್ಥ ಮಾಡಬೇಕು. ಅದು ಪೊಲೀಸ್ ಇಲಾಖೆ ಮೇಲೂ ಹೊಣೆಗಾರಿಕೆ ಇರುತ್ತೆ, ಮತ್ತೆ ಕೋರ್ಟಲ್ಲಿ ಅದನ್ನು ಇತ್ಯರ್ಥ ಮಾಡಬೇಕಾಗತ್ತೆ. ಈಗ ಮೊನ್ನೆ ಬೆಂಗಳೂರಿನಲ್ಲಿ 3 ದಿನ ಮುಂಚೆ 25 ವರ್ಷದ ಇಂದ ತಲೆಮರೆಸ್ಕೊಂಡಿರುವಂತಹ ಒಬ್ಬ ಅಪರಾಧಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಕೋರ್ಟ್ ಪಕ್ಕದಲ್ಲೇ ಇದ್ದ ಅವನು, ಕೋರ್ಟ್ ಪಕ್ಕದಲ್ಲಿ ಯಾವುದೋ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾ ಇದ್ದ, ಅರೆಸ್ಟ್ ಮಾಡಿದ್ದಾರೆ. ದೀರ್ಘಾವಧಿ ಕೇಸ್ಗಳು ಈ ಥರ ಇದೆ. ನೀವು ಬೇಕಾದ್ರೆ ನಿಮ್ಮ ಕ್ರೈಮ್ ರಿಪೋರ್ಟರ್ಗಳನ್ನ ತಾವು ಕೇಳ್ಬೋದು, ಅವ್ರಿಗೂ ಅದು ಮಾಹಿತಿಗಳನ್ನ ಕೊಡ್ತಾರೆ, ಈ ಥರ ಇದೆ ಅಂತ. ಇಡೀ ರಾಜ್ಯದಲ್ಲಿ ಈ ಪ್ರಕ್ರಿಯೆಗಳು, ಅದರೊಳಗೆ ಹೋಮ್ ಮಿನಿಸ್ಟರ್ ಹೇಳಿದ್ರು, ಅಲ್ಲಿನ ಕಮಿಷನರ್ ಕೂಡ ಹೇಳಿದ್ರು, ಈ ತರ 32 ಪ್ರಕರಣಗಳು ಆಗಿದೆ, ಅದರೊಳಗೆ ಇದು ಒಂದು ಪ್ರಕರಣ ಅಂತ ಹೇಳಿದ್ದಾರೆ. ಇದನ್ನ ನಾವು ಬಣ್ಣ ಹಚ್ಚುವಂತ ಕೆಲಸ ಬಿಜೆಪಿ ಮಾಡ್ತಾ ಇದೆ. ಯಾರ್ದೋ ಹೆಸರಲ್ಲಿ, ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಯಾರು ಬೆಂಕಿ ಹಚ್ಚಿ ಅಂತಾರ. ಕಾನೂನು ಏನ್ ಮಾಡುತ್ತೆ? ಕಾನೂನು ಪಾಲನೆ ಮಾಡಲೇಬೇಕಲ್ಲ. ಬಿಜೆಪಿ ಹೇಳುತ್ತೆ ಅಂತ ಕಾನೂನು ಕೆಲಸ ಮಾಡದೇ ಇರಕ್ಕಾಗ್ತದ? ಬಿಜೆಪಿ ಹೇಳುತ್ತೆ ಅಂತ ಕೋರ್ಟ್ ಕೆಲಸ ಮಾಡಬಾರ್ದಾ? ಪೊಲೀಸ್ ಇಲಾಖೆ ಕೆಲಸ ಮಾಡಬಾರ್ದಾ? ಆತನ ಮೇಲೆ ಒಂದು ಎಷ್ಟು ಕೇಸ್ಗಳು 2009 ಬಿಜೆಪಿ ಸರ್ಕಾರ ಇತ್ತು, ಅವನ್ನ ಅರೆಸ್ಟ್ ಮಾಡಿದ್ರು. ಅವನ್ನ 2009 ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಬಿಡಿ, ಪೊಲೀಸರೇ ಎಕ್ಸ್ಪೋಸ್ ಆಗಿದ್ದಾರೆ ಸರ್. ಇಲ್ಲಿ 31 ವರ್ಷದ ಹಿಂದಿನ ಪ್ರಕರಣ ಅಂತ ಹೇಳಿ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅದಾದ್ಮೇಲೆ ವಿವಾದ ಆಯ್ತು ಅಂದ ತಕ್ಷಣ ಆತನ ವಿರುದ್ಧ ಇಷ್ಟು ಪ್ರಕರಣಗಳಿವೆ ನೋಡಿ ಅನ್ಬಿಟ್ಟು ತೋರಿಸಿದ್ದಾರೆ. 2004, 2009, 2018ರಲ್ಲಿ ಆತ ಪೊಲೀಸ್ ಸ್ಟೇಷನ್ಗೂ ಬಂದಿದ್ದಾನೆ. ಕೈಗೆ ಸಿಕ್ಕಿಲ್ಲ 31 ವರ್ಷದ ಹಿಂದಿನ ಪ್ರಕರಣ, ಅದಕ್ಕೆ ಇವಾಗ ಅರೆಸ್ಟ್ ಮಾಡ್ತಿದೀವಿ ಅಂತ ಮಾಡಿದ್ದಾರೆ. ಈಗ ಒಂದೇನು ಗೊತ್ತಾ, ಆತನ ಅರೆಸ್ಟ್ ಮಾಡ್ಬೇಕಾ ಮಾಡಬಾರ್ದ? ಆತ ಆರೋಪಿ ಅಪರಾಧಿನೋ ಅಲ್ವಾ? ನೀವ್ ಹೇಳಿ. ಅಲ್ಲ, ನಾನು ಕೇಳಿ, ನೀವ್ ಹೇಳಿ. ಕಾನೂನು ಕೆಲಸ ಮಾಡ್ಬೇಕಾ ಮಾಡಬಾರ್ದು? ಕಾರ್ಯಕ್ರಮದ ಆರಂಭದಿಂದ ನಾನು ಹೇಳ್ತಾ ಇರೋದು ಅದೇ ಸರ್. ಯಾರು ಕ್ರೈಮ್ ಮಾಡಿದ್ರು ಕೂಡ ಕಾನೂನಿನ ದೃಷ್ಟಿಯಲ್ಲಿ ಒಂದೇ. ಪೊಲೀಸರು ಕೊಟ್ಟಿರೋ ಕಾರಣಗಳನ್ನ ನಾನು ಕೇಳ್ತಾ ಇದ್ದೀನಿ. 31 ವರ್ಷದಿಂದ ಆತ ಅಬ್ಸ್ಕ್ಯಾಂಡಿಂಗು, ಕೈಗೆ ಸಿಕ್ಕಿರ್ಲಿಲ್ಲ, ಈಗ ಸಿಕ್ಕ, ಅದಕ್ಕೆ ಅರೆಸ್ಟ್ ಮಾಡಿದ್ವಿ. ಯಾವ ಪ್ರಕರಣದಲ್ಲಿ? ಕರಸೇವಕನಾಗಿ ಮಾಡಿದ ಪ್ರಕರಣದಲ್ಲಿ. ಬೆಂಕಿ ಹಚ್ಚಿದ ಪ್ರಕರಣ ಅಂತ. ಬೆಂಕಿ ಹಚ್ಚಿದ ಅದಕ್ಕೆ ಪ್ರಕರಣ. ದೊಂಬಿ ಅಂತಾರೆ. ಅಲ್ಲಿಗೆ ಪೊಲೀಸ್ ಇಲಾಖೆ ದೊಂಬಿ ಪ್ರಕರಣ. ಅವ್ರು ಏನ್ ಮಾಡ್ತಾರೆ ಗೊತ್ತಾ? 31 ವರ್ಷದಿಂದ ಆತ ಸಿಕ್ಕಿಲ್ಲ ಅಂತ ಪೊಲೀಸರು ಕೊಟ್ಟ ಸಬೂಬು ಆತನ. ಕರೆಕ್ಟ್. ಆತನ ಬಂಧನದ ವಿಷಯದಲ್ಲಿ ಪೊಲೀಸರು ಕೊಟ್ಟ ಸಬೂಬೇನು ಆತ ಕೈಗೆ ಸಿಕ್ಕಿರ್ಲಿಲ್ಲ ಅಂತ. ಏನ್ ಮಾಡಿದ್ದ ಸರ್? 2004, 2009, 2018ರಲ್ಲಿ ಆತ ಪೊಲೀಸ್ ಸ್ಟೇಷನ್ ಬಂದ, ಗೊತ್ತಿರ್ಲಿಲ್ವಾ ಆತ ಈ ಆರೋಪಿ ಆಗಿದ್ದಾನೆ, ಆತ ಇಷ್ಟ ದಿನ ಕೈಗೆ ಸಿಕ್ಕಿರ್ಲಿಲ್ಲ, ಆತನ ಬಂಧನ ಮಾಡ್ಬೇಕು ಅಂತ ಮುಚ್ಚಳಿಕೆ ಬರೆಸ್ಕೊಂಡು ಆತನನ್ನ ಕಳಿಸ್ಕೊಡುವಾಗ ಅವರಿಗೆ ಗೊತ್ತಿರ್ಲಿಲ್ವಾ? ಸರಿ, ನೀವು ಹೇಳಿದ್ ಕರೆಕ್ಟ್ ಆಗಿದೆ. ನೀವು ಹೇಳಿದ್ದು ಕರೆಕ್ಟ್, ನಿಮ್ಮ ವಿಶ್ಲೇಷಣೆ ಸರಿ ಇದೆ. ನೋಡಿ, ಒಬ್ಬ ಆರೋಪಿ ಇಂತಹ ದೊಡ್ಡ ಪ್ರಕರಣಗಳು 4 ವಿವಿಧ ಸ್ಟೇಷನ್ಗಳಲ್ಲಿ ಏನು ಮಟ್ಕ, ಜೋಜಾಟ, ಇಂಥದ್ದೋ ಪ್ರಕರಣಗಳಿದ್ದಾವೆ. ಅವನನ್ನು ಡಿಫೆಂಡ್ ಮಾಡೋಕ್ಕೆ ಬಿಜೆಪಿ ಯಾಕೆ ಕೂತಿದೆ ನಮ್ಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಒಂದು ಕಾನೂನು, ಈಗ ಪೊಲೀಸ್ ಇಲಾಖೆ ಆಯ್ತಪ್ಪ, ಅವ್ರದ್ದೇನೋ ಒಂದು ಲೋಪ ಇರ್ಬೋದು. ನೀವು ಕೇಳಿದ ತಕ್ಷಣ, ಮಾಧ್ಯಮದವರು ಅಥವಾ ಬಿಜೆಪಿ ಕೇಳಿದ ತಕ್ಷಣ ಎಲ್ಲ ಪ್ರಕರಣಗಳನ್ನ ಅವತ್ತು ಹೇಳಿಲ್ಲ, ಇವತ್ತು ಹೇಳ್ಬಿಟ್ರು ಅಂತ ಅದು ತಪ್ಪದು. ಪ್ರಕರಣಗಳನ್ನ ಮುಚ್ಚುಮರಿ ವರ್ಷದ ಹಿಂದಿನ ಪ್ರಕರಣದಲ್ಲಿ ಲೀಡ್ ಮಾಡಿದ್ದು ಯಾರು ಸರ್? ಲೀಡ್ ಮಾಡಿದ್ದಾರೆ ಪೊಲೀಸ್ ಇಲಾಖೆ. ಏವನ್ ಯಾರು ಅಂತ ಕೇಳ್ತಾ ಇದ್ದಾರೆ. ಲೀಡ್ ಮಾಡಿದವರು ಯಾರು? ಈಗ ನಿಮಗೆ ಅದರ ಮುಖಂಡರನ್ನ ಬಂಧನಕ್ಕೊಳಪಡಿಸೋ ಧೈರ್ಯ ಇಲ್ವಾ ಹಾಗಾದ್ರೆ ಪೊಲೀಸ್ ಇಲಾಖೆಗೆ? ಈಗ ನೋಡಿ, ಈ ದೊಂಬಿ ಪ್ರಕರಣಗಳಲ್ಲಿ ಯಾರು ಲೀಡ್ ಮಾಡಿದ್ರು ಆ ಮುಖಂಡರನ್ನ ಬಂಧಿಸೋ ಧೈರ್ಯ ಇಲ್ವಾ? ನೋಡಿ, ಈಗ ಏನ್ ಗೊತ್ತಾ, ಈ ಪರ್ಟಿಕ್ಯುಲರ್ ಒಂದೇ ಒಂದು ಕೇಸ್ ನೀವು ಚರ್ಚೆ ಮಾಡೋದಾದ್ರೆ, ಆ ಕೇಸ್ನಲ್ಲಿ ಆಲ್ರೆಡಿ ಕೆಲವರು ಅಕ್ವಿಟಲ್ ಆಗಿದ್ದಾರೆ. ಕರೆಕ್ಟಾ? ಈತನ ಮೇಲೆ FIR ಇದೆ, ಚಾರ್ಜ್ ಶೀಟ್ ಇದೆ, ಕೇಸ್ ನಡೀತಾ ಇದೆ, ಸಕ್ರಿಯವಾಗಿ ಕೇಸ್ ಇದೆ, LPC ಲಾಂಗ್ ಪೆಂಡಿಂಗ್ ಕೇಸ್ ಅಂತಿದೆ. ಆತನಿಗೆ ಬಿಜೆಪಿಗರು ಇವಾಗೆಲ್ಲ ಬಂಬಡಿ ಹೊಡಿತಾರಲ್ಲ, ಆತನಿಗೆ ಕಾನೂನು ಸಲಹೆ ಕೊಟ್ಟು, ಆರ್ಥಿಕ ಸಲಹೆ ಕೊಟ್ಟು ಕೇಸನ್ನು ಅಕ್ವಿಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಬಹುದಾಗಿತ್ತು. ಇವ್ರು ಯಾಕೆ ಮಾಡ್ಲಿಲ್ಲ? 4 ಜನ ಮುಖ್ಯಮಂತ್ರಿಗಳಿದ್ರಲ್ಲ ಕರ್ನಾಟಕದಲ್ಲಿ ಬಿಜೆಪಿಯಿಂದ. ಅಲ್ಲ, ಕೇಳಿ ಈಗ ನಟರಾಜ್ ಗೌಡ್ರೆ, ನನ್ನ ಸಿಂಪಲ್ ಕ್ವೆಶ್ಚನ್ ಸರ್ ನಿಮಗೆ ನಾನು ಕೇಳ್ತಾ ಇರೋದು. ಈಗ
31 ವರ್ಷದ ಹಿಂದಿನ ಪ್ರಕರಣದಲ್ಲಿ ಈತ ನಮ್ಮ ಕೈಗೆ ಸಿಕ್ಕಿರ್ಲಿಲ್ಲ, ಸರಿ. ಆತನನ್ನ ಈಗ ಸಿಕ್ಕಾಕೊಂಡಿದ್ದಾನೆ, ಈಗ ಬಂಧನಕ್ಕೆ ಒಳಪಡಿಸಿದ್ದೀವಿ ಅಂತ ಪೊಲೀಸರು ಸರಿ 2 ದಿನದ ಹಿಂದೆ ಕೊಟ್ಟಿರೋ ಸ್ಟೇಟ್ಮೆಂಟ್. ಸರಿ ಹೌದಾ ಸರ್? ಸರಿ. ಈಗ ಬಂದಿರುವಂತಹ ಅವರೇ ಕೊಟ್ಟಿರೋ 13 ಪ್ರಕರಣಗಳ ಲಿಸ್ಟು, ಕರೆಕ್ಟ್. ಆ ಟೈಮಲ್ಲಿ ಯಾವಾಗ ಯಾವಾಗ ಆತ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾನೆ, ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾನೆ ಅನ್ನೋದರ ಲಿಸ್ಟು Correct. ಆಗ ಗೊತ್ತಿರ್ಲಿಲ್ವಾ ಅವರಿಗೆ? ಕಂಟೆಂಟ್ ಇರೋದೇ ಹಂಗೆ ಸರ್. Correct, correct. ಈಗ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಕರಸೇವೆಗೆ ಅಥವಾ ನೀವು ಅದಕ್ಕೆ ಸಂಬಂಧನೇ ಹೇಳಿದಂಗೆ ಇಲ್ಲ. ದೊಂಬಿಗೆ ಸಂಬಂಧಪಟ್ಟ ಹಾಗೆ ಈಗ ಒಂದಿನ ಗೊತ್ತಾ, ಅರೆಸ್ಟ್ ಮಾಡಿರೋದು ನೋಡಿ ಈಗ ರಾಮ ಮಂದಿರ ವಿವಾದ ಸೃಷ್ಟಿ ಮಾಡಿದೆ. ಇಲ್ಲ ವಿವಾದ ಬಿಜೆಪಿ ಸೃಷ್ಟಿ ಮಾಡ್ತಾರೆ. ನೋಡಿ, ಒಂದ್ ನಿಮಿಷ ಗುರು, ನಟರಾಜ್ ಒಂದ್ ಗೌಡ್ರು. ನಿಮಿಷ ಬ್ರದರ್, ಒಂದ್ ನಿಮಿಷ. 2009 ಬಿಜೆಪಿ ಸರ್ಕಾರನೇ ಆತರ ಅರೆಸ್ಟ್ ಮಾಡಿತ್ತು, ಮುಂಜಾಗ್ರತೆ ಅಂತ ಹೇಳಿ ತಗೊಂಡಿತ್ತು ಯಾವ್ದು ಕಸ್ಟಡಿಗೆ ಅಂತ. ಅವಾಗ ಅವ್ರ ಕೇಸ್ ಗೊತ್ತಿಲ್ಲಲ್ವಾ? ಪೊಲೀಸ್ನವ್ರಿಗೆ ಗೊತ್ತಿರುತ್ತೆ ಕೇಸ್ಗಳನ್ನ. ಬಟ್ ಇಲ್ಲಿ ಲೋಪ ಆಗಿರ್ಬೋದು, ಪೊಲೀಸ್ನಲ್ಲಿ ಲೋಪ ಆಗಿದೆ ಅಂತ ಹೇಳಿ ಇವಾಗ ಕೋರ್ಟ್ ಅವ್ರನ್ನ ಬಿಟ್ಬಿಡ್ಬೇಕಾ? ಅದು ಕೋರ್ಟ್ಗೆ ಹೋಗ್ಲಿ. ಈಗ ಬಿಜೆಪಿ ಏನಾಗಿದೆ, 21,000 ರೌಡಿಗಳನ್ನ ಕ್ಲೀನ್ ಚಿಟ್ ಕೊಟ್ಟು ಆಚೆ ಬಿಟ್ರು, 60 ಜನ ರೌಡಿಗಳನ್ನ ಮನೆಗೆ ಸೇರಿಸ್ಕೊಂಡು ಬಿಜೆಪಿ PFI ಅವರು 1675 ಜನ ಬಿಟ್ಟಂತ ಜನ. ಇವರು ಯಾರ ಬಗ್ಗೆ ಮಾತಾಡ್ತಾರೆ? ನಿಮ್ ಬಗ್ಗೆ ಮಾತಾಡ್ರಿ. ನಿಮ್ ಸತ್ಯ ಅಲ್ಲರೇ ಟೆರರಿಸ್ಟ್ಗಳು ಅಂತ ಕೇರಳ ಸರ್ಕಾರ ಅಫಿಡವಿಟ್ ಫೈಲ್ ಮಾಡುತ್ತೆ ಕೇರಳ ಹೈಕೋರ್ಟ್ ಅಲ್ಲಿ. ಅಂತವ್ರನ್ನ ನೀವು 2012 ಕೇರಳ ಹೈಕೋರ್ಟ್ ಅಫಿಡವಿಟ್ ಫೈಲ್ ಮಾಡುತ್ತೆ. ಇದೇ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದಲ್ಲಿ 2017 ಅವ್ರ ಮೇಲೆ PFI ಅವ್ರ ಮೇಲೆ ಕೇಸ್ ವಿತ್ಡ್ರಾ ಮಾಡುತ್ತೆ. ಇನ್ನೇನ್ ಮಾಡ್ತಾರೆ ಇವರು? ಬಿಜೆಪಿ ಎಲ್ಲಾ ನಾಯಕರು ಸುಳ್ಳುಗಾರರು. ನನ್ನ ಹತ್ರ ಈವನ್ ಬಿಜೆಪಿಯ ಒಂದ್ ನಿಮಿಷ ನನ್ನ ಹತ್ರ ರೆಕಾರ್ಡ್ ಇದೆ. 2012 ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಕೇರಳ ಕಾಂಗ್ರೆಸ್ ಸಪೋರ್ಟ್ ಸಿಂಹ ಪೊಲೀಸ್ ಧಮಕಿ ಹಾಕ್ತಾರೆ. ಒಬ್ಬ ಟೆರರಿಸ್ಟ್ ಪೊಲೀಸ್ ಧಮಕಿ ಹಾಕಿ ಪಿ ರಾಜೀವ್ ಹೋಗಿ ಪೊಲೀಸ್ ಧಮಕಿ ಹಾಕ್ತಾರೆ. ಕಾನೂನು ಕೆಲಸ ಮಾಡಿದ್ರೆ ಬಿಜೆಪಿಗೆ ಬೆಂಬಲ ಇದೆ ಅಂತ ನಿಮ್ಮದೇ ಶಾಸಕರ ಮನೇನ ಬೆಂಕಿ ಹಾಕಿ ಸುಟ್ಟಾಕ್ಲಾಯ್ತು, ಅವ್ರ ವಿರುದ್ಧ ಕ್ರಮ ಆಗ್ಲಿಲ್ಲ ಸರ್? ಎಲ್ಲರ ಮೇಲೆ ಕ್ರಮ ಆಗುತ್ತೆ. ಯಾರು? ಜಮೀರ್ ಅಹಮದ್ ಅವರು ಹಾರ ಹಾಕಿ ಅವರೆಲ್ಲ ಇನ್ವೈಟ್ ಮಾಡಿದ್ರು. ಕಚೇರಿ ಬಿಟ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.